ನೀವು ಚುನಾವಣೆಯಲ್ಲಿ ಗೆದ್ದು ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕರಿಸುವುದು ನೋಡಿರಬಹುದು. ಆದರೆ ತಪ್ಪು ಮಾಡಿದ ಆರೋಪದ ಮೇಲೆ ಸಾಲು ಸಾಲಾಗಿ ಜೈಲಿಗೆ ಹೋದ ಪೊಲಿಟಿಕ್ಸ್ ಲೀಡರ್ಗಳು ಇವಾಗ ಪರಪ್ಪ ಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕರಿಸುವುದನ್ನ ಹೇಳ್ತಾನೆ ನಮ್ಮ ತಲೆಹರಟೆ. ಎಂತಹದ್ದೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ನಾನ್ ಹೇಳೋದಕ್ಕಿಂತ ನಮ್ಮ ತಲೆಹರಟೆ ಹೇಳಿದ್ರೆ ಸಖತ್ತಾಗಿರುತ್ತೆ. ನೋಡಿ, ಮಜಾ ಮಾಡಿ. ವಾಟ್ ಇಸ್ ದಿಸ್ ಕಾಂತ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಒಂದ್ ಕಾಲದಲ್ಲಿ ವಿಧಾನಸೌಧದಲ್ಲಿ ಅಸೆಂಬ್ಲಿ ನಡೀತಾ ಇತ್ತು. ಅಪರೂಪಕ್ಕೆ ಬೆಳಗಾವಿನಲ್ಲೂ ಕೂಡ ಅಧಿವೇಶನ ನಡೀತಾ. ಇವಾಗ ಪರಪ್ಪನ ಸೌಧದಲ್ಲಿ ಅಸೆಂಬ್ಲಿ ನಡೀತಾ ಇದೆ. ಹಿಂಗಂತ ನನಗೊಂದು ಮೆಸೇಜ್ ಬಂದಿದೆ ಕಾಂತ. ಮೆಸೇಜ್ ಬಂದಿದೆ, ಕ್ಯೂಟ್ ಆಗಿದೆ ಅದು. ಐ ಲೈಕ್ ಇಟ್. ಏನೋ ಕಾಂತ, ನಮ್ಮ ಪರಪ್ಪನ ಸೌಧದಲ್ಲಿರೋ ಕ್ಯಾಬಿನೆಟ್ ಸಂಪುಟ ಮತ್ತೆ ವಿಸ್ತರಣೆ ಆಯ್ತು ಕಾಂತ. ಮತ್ತೆ ವಿಸ್ತರಣೆ ಆಯ್ತು. ಪರಪ್ಪ ಸೌಧದಲ್ಲಿರೋ ಸಮಸ್ತ ಖೈದಿಗಳಿಗೆಲ್ಲ ಸದ್ಯಕ್ಕೆ ಎಡ್ಡಿ ಬಾಸ್ ಆದ್ರೆ ಕಟ್ಟ ಅಂಡ್ ಶೆಟ್ಟಿ ಸೈಡ್ ವಿಂಗ್ ಬಾಸ್ಗಳ. ಹೈದರಾಬಾದ್ ಕರ್ನಾಟಕದ ಭಾಗದ ಪರವಾಗಿ ರೆಡ್ಡಿ ಚಂಚಲಗೌಡ ಸೌಧದಲ್ಲಿ ನೇಮಕ ಆಗಿ ಆಗಲೇ 2 months ಆಗೋಯ್ತು ಕಾಂತ. 2 months ಆಗೋಯ್ತು. ಇವಾಗ ನಿನ್ನೆ ತಾನೇ ಕೋಲಾರದ ಕಪ್ಪು ಚಿನ್ನದ ಹಾಗೆ ಇರೋ ಸಂಪಂಗಿ ಕೂಡ ಪರಪ್ಪ ಸೌಧದ ಕ್ಯಾಬಿನೆಟ್ಗೆ ಹೊಸದಾಗಿ ಮೆಂಬರ್ ಆಗಿದ್ದಾರೆ, ನೇಮಕ ಆಗಿದ್ದಾರೆ. ಓಕೆ, ಫೈನ್. ನಮ್ಮ ಅದ್ವಾನಿ ತಾತನ ರಥ ಬೆಂಗಳೂರಿಗೆ ಬರೋವಷ್ಟರಲ್ಲಿ ವಿಧಾನಸೌಧಕ್ಕಿಂತ ಪರಪ್ಪನ ಸೌಧದಲ್ಲಿ ಫ್ಲವರ್ ಪಾರ್ಟಿ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಐ ಲೈಕ್ ಇಟ್. ಪೀಪಲ್ ಆಲ್ಸೋ ಲೈಕ್ ದಿಸ್. ಓಕೆ, ಫೈನ್. ಇವಾಗ ತಡ ಮಾಡೋದು ಬೇಡ ಡಿಯರ್, ತಡ ಮಾಡೋದು ಬೇಡ. ಎಲ್ಲರೂ ಅವರವರ ಜವಾಬ್ದಾರಿ ನಿರ್ವಹಿಸೋದಕ್ಕೆ ಶುರು ಮಾಡೋಕೆ ಮುನ್ನ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಎಲ್ಲರೂ ಸೈಲೆಂಟ್ ಆಗ್ಬಿಡಿ, 1 ನಿಮಿಷ ಪ್ಲೀಸ್. ಪ್ರಥಮವಾಗಿ ಪರಪ್ಪ ಸೌಧದ ಹೆಡ್ ಬಾಸ್ ಆಗಿ ಶ್ರೀ ಸನ್ಮಾನ್ಯ ಎಡ್ಡಿಜಿಯವರು ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಬರ್ತಿದ್ದಾರೆ. ಸಿಕ್ಕಾಬಟ್ಟೆ ಚಪ್ಪಾಳೆ ಮೂಲಕ ಅವರನ್ನು ಬರಮಾಡಿಕೊಳ್ಬೇಕು. ಎಲ್ರು ಪ್ಲೀಸ್ ಸೈಲೆಂಟ್ ಆಗ್ರಿ. ಸನ್ಮಾನ್ಯ ಜೈಲರ್ ಸಾಹೇಬರು ಈ ಪ್ರಮಾಣ ವಚನ ಸಮಾರಂಭವನ್ನು ನಡೆಸ್ಕೊಡ್ಬೇಕು. ಬಂದ್ರು ಎಡ್ಡಿಜಿ. ಸುಮ್ಮನಿರು, ಸ್ಟಾರ್ಟ್ ಮಾಡ್ತಾರ ಅವರು. ಸ್ಟಾರ್ಟ್ ಮಾಡ್ರಿ ಸಾಹೇಬ್ರ. ಪರಪ್ಪ ಸೌಧದಲ್ಲಿರೋ ಸಣ್ಣ ಪುಟ್ಟ ಸಾಧನೆ ಮಾಡಿ ಬಂದಿರೋ ಸಮಸ್ತ ಖೈದಿ ಬಾಂಧವರೇ, ನಾನು ಈ ಪರಪ್ಪ ಸೌಧಕ್ಕೆ ಹೆಡ್ ಬಾಸ್ ಆಗಿ ಬರೋಕೆ ತುಂಬಾ ಕಷ್ಟಪಟ್ಟು ಬಂದಿದ್ದೇನೆ. ಪಟ್ಟು ಬಿಡದೆ ಇಲ್ಲಿ ಗೌರವಯುತವಾದ ಸ್ಥಾನವನ್ನ ಪಡೆದಿದ್ದೇನೆ. ಹಾಗಾಗಿ ನಾನು ಇಲ್ಲಿ ಇರುವಷ್ಟು ದಿನಗಳ ಕಾಲ ನಿಮ್ಮ 2 ಹೊತ್ತಿನ ಊಟಕ್ಕೆ ಕೈ ಹಾಕದೆ ನಿಮ್ಮನ್ನ ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಿ ವಿಧಾನಸೌಧದಲ್ಲಿರೋ ನಮ್ಮ ಪಕ್ಷದ ಬಾಂಧವರನ್ನ ಪರಪ್ಪ ಸೌಧಕ್ಕೆ ಕರೆಸಿಕೊಳ್ಳುತ್ತೇನೆ ಎಂದು ಪರಪ್ಪ ಸೌಧದ ಮುಂದೆ ಇರೋ ಗುಣಕಲ್ಲು ಪರಮಾತ್ಮನ ಮೇಲೆ ಆಣೆ ಮಾಡುತ್ತೇನೆ. ಚಪ್ಪಾಳೆ. ಓಕೆ, ಫೈನ್. ನಮ್ಮ ಪರಪ್ಪ ಸೌಧ ಹೆಡ್ ಬಾಸ್ ಎಡ್ಡಿಜಿ ಸಖತ್ತಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವಾಗ ಅನಾರೋಗ್ಯ ಸನ್ಮಾನ್ಯ ಶ್ರೀ ಕಟ್ಟಾಜಿ ಬರ್ತಾ ಇದ್ದಾರೆ. ಅಂದಹಾಗೆ ಇವರು ಸೈಡ್ ವಿಂಗ್ ಬಾಸ್. ಶುರು ಮಾಡ್ರಿ ಬಾಸ್. ನೋಡಿ ಕೈದಿ ಬಂಧುಗಳೇ, ನಾನು ಈ ಪರಪ್ಪ ಸೌಧಕ್ಕೆ ಬಂದು ತುಂಬಾ ದಿನಗಳಾದ್ರೂ ನಮ್ಮ ಹೆಡ್ ಬಾಸ್ ಎಡ್ಡಿಜಿಗೋಸ್ಕರ ವೇಟ್ ಮಾಡಿದ್ದೆ. ಇವಾಗ ಅವರು ಬಂದಾಯ್ತಲ್ವಾ, ಮತ್ಯಾಗ್ತಡ. ನಾನು ನೆಲಮಹಡಿ ಡಿ ಬ್ಲಾಕ್ ನಲ್ಲಿ ವಾಸ್ತವ್ಯ ಹೂಡಿರುವ ಅವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಆರೋಗ್ಯದ ಸಮಸ್ಯೆಯ ನಡುವೆಯೂ ಪರಪ್ಪ ಸೌಧದ ಸಮಸ್ತ ಉದ್ಧಾರಕ್ಕೋಸ್ಕರ ನಾನು ನನ್ನ ಟೋಪಿಯನ್ನ ಕೆಳಕ್ಕೆ ಕಳಚಿಡದೆ ಶ್ರಮಿಸುತ್ತೇನೆ ಮತ್ತು ನೀವು ಮಲಗಿಕೊಳ್ಳುವ ಜಾಗಕ್ಕೆ ಹೊಂಚು ಹಾಕುವುದಿಲ್ಲವೆಂದು, ಅಲ್ಲದೆ ಪರಪ್ಪ ಸೌಧದಲ್ಲಿರೋ ತಿಗಣೆ ಕಾಟದಿಂದ ನಿಮ್ಮನ್ನು ಮುಕ್ತ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಹೊಡ್ರಿ ಚಪ್ಪಾಳೆ. ಸೂಪರ್ ಕಟ್ಟಾಜಿ, ಸೂಪರ್. ಓಕೆ, ಫೈನ್. ಇವಾಗ ತಮ್ಮ ಲೈಫ್ ನಲ್ಲಿ ಬರೀ ತಿಮ್ಮಪ್ಪನ್ ಲಾಡು ಹಂಚುತ್ತಾ ಬಂದಿರೋ ಸನ್ಮಾನ್ಯ ಶ್ರೀ ಶೆಟ್ಟಿಜಿ ಅವರು ಇವಾಗ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಓಕೆ, ಸ್ಟಾರ್ಟ್. ಶೆಟ್ಟಿಜಿ. ಪರಪ್ಪನ ಸೌಧದಲ್ಲಿರುವ ಸಮಸ್ತ ಖೈದಿಗಳ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಂಗೆ ವಿಧಾನಸೌಧದಲ್ಲಿದ್ದರೆ ತಿಮ್ಮಪ್ಪನ ಲಾಡು ಹಂಚುತ್ತಾ ಇದ್ದೆ. ಇವಾಗ ಪರಪ್ಪ ಸೌಧದಲ್ಲಿ ಜೈಲಪ್ಪನ ಮುದ್ದೆ ಹಂಚುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ಜೈ ಜೈಲಮ್ಮ, ಜೈ ಪರಪ್ಪನ ಸೌಧ. ಓಕೆ, ಫೈನಲಿ ಇವಾಗ ಲಾಸ್ಟ್ ಬಟ್ ಲಿಸ್ಟ್ ನಲ್ಲಿರೋ ನಿನ್ನೆ ಪರಪ್ಪ ಸೌಧಕ್ಕೆ ಎಂಟ್ರಿ ಹೊಡೆದಿರೋ ಸಂಪಂಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಶುರು ಮಾಡ್ರಪ್ಪ. ಸಂಪಂಗಿ. ನಾನು ಲಂಚಾದೇವಿಯ ಮೇಲೆ ಪ್ರಮಾಣ ಮಾಡಿ ಹೇಳೋದಾದ್ರೆ ನಮ್ಮ ಹೆಡ್ ಬಾಸು ಎಡ್ಡಿಜಿಗಿಂತ ಮುಂಚೆನೆ ನಾನು ಪರಪ್ಪ ಸೌಧಕ್ಕೆ ಎಂಟ್ರಿ ಕೊಡಬೇಕಾಗಿತ್ತು. ಪರವಾಗಿಲ್ಲ, ಇವಾಗ್ಲೂ ಬಂದಿದ್ದು ನಂಗೆ ಸಂತೋಷದ ವಿಚಾರ. ನಮ್ಮ ಲೀಡರ್, ನಮ್ಮ ಬಾಸು ಎಡ್ಡಿಜಿ ಮಾರ್ಗದರ್ಶನದಲ್ಲಿ ಇಲ್ಲಿ ಸಿಕ್ಕೋ ಮುದ್ದೆ ತಿಂತ ಒಳ್ಳೆ ಕೆಲಸ ಮಾಡ್ತೀನಿ. ಜೈ ಜೈಲರಮ್ಮ. ಶಬಾಷ್, ಬಪ್ಪರೆ. ಓಕೆ, ಫೈನ್ ಮಾಡಿಯ ಪೀಪಲ್. ನೋಡಿದ್ರಲ್ಲ, ಕೊನೆಗೂ ಬಿಡ್ಲಿಲ್ಲ. ಪರಪ್ಪನ ಸೌಧದಲ್ಲಿರೋ ಎಲ್ಲ ಬಾಸ್ಗಳು ಪ್ರಮಾಣ ವಚನ ಸ್ವೀಕರಿಸಿದ್ದಾಯ್ತು. ಅಲ್ಲಿಗೆ ಪಾಪ ಅಲ್ಲಿನ ಖೈದಿಗಳ ಕಥೆ ಮುಗೀತು ಅಂತಾನೆ ಅರ್ಥ. ಏನ್ ಹೇಳ್ತೀರಾ ನೀವ? ಎನಿವೆ, ಮುಂದೆ ಏನಾಗುತ್ತಾ ನೋಡೋಣ.
ಬಾ ಕಾಂತ ನನ್ನ ಕಾರ್ನ ಈಚೆ ತೆಗಿತೀನಿ. ನಾಳೆ ನಮ್ಮ ತಾತ ಬರ್ತಾ ಇದ್ದಾನೆ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ. ಅಲ್ಲಿ ಏನೇನ್ ಸಿದ್ಧತೆ ನಡೆದಿದೆ ಅಂತ ನೋಡ್ಕೊಂಬರೋಣ. ಒಂದೇ ಒಂದ್ ಸೈಟ್ ಹಾಕೊಂಬರೋಣ. ನಡಿ ಕಾಂತ ನಡಿ. ಹೇಗಿತ್ತು ತಲೆಹರಟೆ ತರ್ಲೆ? ಸಿಕ್ಕಾಪಟ್ಟೆ ಕೆಲಸದ ಮಧ್ಯೆ ಈ ನಿಮ್ಮ ತಲೆಹರಟೆ ಪ್ರತಿದಿನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬಂದು ನಿಮ್ಮ ಮುಂದೆ ನಗಿಸಿದ್ರೆ ವಾರಕ್ಕೆ ಒಂದು ಸಲ ಬಂದು ನಾನು ಯಾರ್ಯಾರ ಕಾಲು ಎಳೆದೆ ಅಂತ ಡೀಟೇಲ್ಸ್ ಹೇಳ್ತಾನೆ. ಇದನ್ನ ಮಿಸ್ ಮಾತ್ರ ಮಾಡ್ಕೋಬೇಡಿ ಅಂತ ಹೇಳ್ತಾ ತಲೆಹರಟೆ ವೀಕ್ಲಿ ಸ್ಪೆಷಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಹರಟೆ ಬಿಟ್ಟು ಬೇರೆ ಕೆಲಸವಿಲ್ಲ, ಒಪ್ಪಿಕೊಂಡವರು ದಡ್ಡರಲ್ಲ. ಅಪ್ಪ ಅಮ್ಮ ನಂಗೆ ಯಾರು ಇಲ್ಲ, ಇಲ್ಲಿ ನಂಗೆ ನೀವೇ ಎಲ್ಲ.